ಕಾಂಗ್ರೆಸ್ ಸರ್ಕಾರ ಯಾವಾಗ ವಾಲ್ಮೀಕಿ ಹಗರಣದ 187 ಕೋಟಿ ಲೂಟಿಯಾಗಿದೆ ಅನ್ನೋದ್ರ ಬಗ್ಗೆ ಬಿಜೆಪಿ ಹೋರಾಟ ಮಾಡಿತು. ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಒಬ್ಬ ಮಂತ್ರಿಯ ರಾಜೀನಾಮೆಗೆ ಮತ್ತು ಸ್ವತಃ ಮುಖ್ಯಮಂತ್ರಿಯ ಕೊರಳಿಗೆ ಸುತ್ತಕೊಂತು. ಅದಾದ್ಮೇಲೆ ಮುಖ್ಯಮಂತ್ರಿಗಳು 14 ಸೈಟು, ಅವರ ಹಿಂಬಾಲಕರು ಸಾವಿರಾರು ಸೈಟು, ಸುಮಾರು 3,000 ರಿಂದ 4,000 ಕೋಟಿಯ ವ್ಯವಹಾರದ ಒಂದು ದೊಡ್ಡ ಹೋರಾಟವನ್ನ ಮಾಡಿ ಅದನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ದೀರಿ. ಇದರಿಂದ ವಿಚಲಿತರಾದಂಥ ಕಾಂಗ್ರೆಸ್ ಅವರು ಈಗ 3 ವರ್ಷದ ಅಂದ್ರೆ 4 ವರ್ಷದ ಹಿಂದೆ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೋವಿಡ್ ಅಲ್ಲಿ ಹಗರಣ ಆಗಿದೆ ಅಂತೇಳಿ ಆಪಾದನೆಗಳನ್ನ ಮಾಡಿ ಇವತ್ತು ಕೇಸನ್ನು ಕೂಡ ಲಾಡ್ಜ್ ಮಾಡಿದ್ದಾರೆ. ನನ್ಗನ್ಸ್ತೈತೆ ಕಾಂಗ್ರೆಸ್ ಅವರು ಈ 4 ವರ್ಷ ಏನ್ ಮಾಡ್ತಾ ಇದ್ರು? ಕಳ್ಳೆಕಾಯಿ ತಿಂತಾ ಇದ್ರ? 4 ವರ್ಷ ಏನು ಮಾತಾಡೇ ಇಲ್ಲ, ಒಂದು ತನಿಖೆಗೆ ಆಗ್ರಹ ಮಾಡಿಲ್ಲ. ಯಾವಾಗ ವಾಲ್ಮೀಕಿ ಮತ್ತು ಮೂಡ ಹಗರಣ ಅವರ ಕೊರಳಿಗೆ ಸುತ್ತಕೊಂತು ಆಗ 4 ವರ್ಷದ ಹಿಂದೆ ಕೋವಿಡ್ ಏನು ಕರ್ನಾಟಕ ಒಂದರಲ್ಲೇ ಬಂದಿಲ್ಲ, ಇಡೀ ದೇಶದಲ್ಲಿ ಬಂದಿದೆ, ಇಡೀ ಪ್ರಪಂಚದಲ್ಲಿ ಬಂದಿದೆ. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಪ್ರತಿ ನಿಮಿಷನೂ ಕೂಡ ಪ್ರತಿ ಗಂಟೆನೂ ಕೂಡ ಬಹಳ ಇಂಪಾರ್ಟೆಂಟ್. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರಿ. ನಮಗೆ ಜನರ ಬದುಕು ಇಂಪಾರ್ಟೆಂಟ್ ಆಗಿತ್ತು. ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವರು ಮನೆಯಿಂದ ಆಚೆನೆ ಬಂದಿಲ್ಲ. ಅವಾಗ 3 ತಿಂಗಳು ಸಿದ್ದರಾಮಯ್ಯನವರು ಮನೆಯಿಂದ ಆಚೆ ಬಂದಿಲ್ಲ. ನಾವೆಲ್ಲ ಮನೆ ಬಿಟ್ಟು ಪ್ರತಿ ದಿನ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಕೆಲಸ ಮಾಡಿದ್ರು. ಇವರು ಮನೆ ಬಿಟ್ಟು ಈಚೆ ಬರೆದಿದ್ದವರು ಈಗ ಕೋವಿಡ್ ಅಲ್ಲಿ ಹಗರಣ ಆಗ್ತೈತೆ ಅಂತೇಳಿ ಹೇಳುವಂಥದ್ದು ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಇದು ದ್ವೇಷದ ರಾಜಕಾರಣ ಬಿಟ್ರೆ ಬೇರೆ ಏನೂ ಇಲ್ಲ. ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಪೋಕ್ಸೋ ಕೇಸ್ ಹಾಕ್ಸಿರುವಂಥದ್ದು ಇರ್ಬೋದು, ಕೋವಿಡ್ ಕೇಸ್ ಇರ್ಬೋದು, ಇವೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಆಗಿರ್ತಕ್ಕಂಥ ಪೊಲಿಟಿಕಲ್ ಲಾಸ್, ಆ ಲಾಸ್ಗೆ ಸರಿದೂಗಿಸ್ಬೇಕು. ನಾವು ಬಿಜೆಪಿಯರ ಮೇಲೆ ಆಪಾದನೆ ಮಾಡಿ ತಾನ್ ಕಳ್ಳ ಪರರ ನಂಬ ಅನ್ನೋ ರೀತಿ ಕಾಂಗ್ರೆಸ್ ಅವರು ಒಂದು ಕೇಸನ್ನ ದಾಖಲೆ ಮಾಡಿದ್ದಾರೆ. ಇದು ದ್ವೇಷ ಅಲ್ಲದೆ ಬೇರೆ ಏನೂ ಇಲ್ಲ ಇದರಲ್ಲಿ.